ಇನ್ನು ಮಂಡ್ಯದ ಅಹಲ್ಯಾದೇವಿ ದೇವಾಲಯದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರಬಹುದು. ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವ ಹಾಗೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಭಕ್ತರಿಂದ ಭೇಟಿಯನ್ನ ಪಡೆದುಕೊಳ್ತಿರುವ ದೇವಾಲಯ ಅದು. ಆದರೆ ಇತ್ತೀಚೆಗೆ ಆ ದೇಗುಲದ ಸುತ್ತ ಒಂದು ವಿವಾದ ಕೂಡ ತಲೆ ಎತ್ತಿದೆ. ಆದರೆ ಈ ಎಲ್ಲಾ ವಿವಾದದ ನಡುವೆ ಮಾಜಿ ಸಂಸದೆ ರಮ್ಯಾ ಹೆಸರು ಕೂಡ ಕೇಳಿಬರ್ತಿದೆ. ಹಾಗಾದ್ರೆ ಏನಿ ವಿವಾದ, ರಮ್ಯಾ ಹೆಸರು ಯಾಕೆ ಕೇಳಿಬರ್ತಿದೆ ನೋಡೋಣ ಬನ್ನಿ. ಅಹಲ್ಯದೇವಿ ಮಾರಮ್ಮನ ಗುಡಿ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ಗ್ರಾಮದ ಬಳಿರುವ ದೇವಾಲಯ. ನಿತ್ಯ ಸಾವಿರಾರು ಮಂದಿ ಭಕ್ತರು ಭೇಟಿ ಕೊಡುವ ಈ ದೇವಾಲಯವೇ ಈಗ ವಿವಾದದಲ್ಲಿ ತಳುಕು ಹಾಕಿಕೊಂಡಿದೆ. ಕೋಟ್ಯಾಂತರ ಆದಾಯ ಹೊಂದಿರೋ ಈ ದೇವಾಲಯದ ಆಡಳಿತವನ್ನ ಹಿಂದೆ ಅಹಲ್ಯದೇವಿ ಟ್ರಸ್ಟ್ ನೋಡಿಕೊಳ್ತಿತ್ತು. ಆದರೆ ಟ್ರಸ್ಟ್ ವಿರುದ್ಧ ಹಣ ದುರ್ಬಳಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ 2013ರ ಫೆಬ್ರವರಿ 16ರಂದು ದೇವಾಲಯವನ್ನ ಸರ್ಕಾರ ತನ್ನ ವಶಕ್ಕೆ ಪಡೆದಿತ್ತು. ವಿಚಿತ್ರ ಅಂದ್ರೆ ಇದೀಗ ಸರ್ಕಾರ ಮತ್ತೆ ದೇಗುಲವನ್ನ ಟ್ರಸ್ಟ್ನ ಸುಪರ್ದಿಗೆ ನೀಡಲು ಹೊರಟಿದೆ. ಸರ್ಕಾರ ಖಜಾನೆಗೆ ಆದಾಯ ಬರುವಂತಹ ದೇವಸ್ಥಾನನ ಈಗ ಕೆಲವು ರೈತ ನಾಯಕರುಗಳು, ಕೆಲವು ರಾಜಕಾರಣಿಗಳು ಆ ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ಹಾಕಿ ಧಾರ್ಮಿಕ ಪರಿಷತ್ನಲ್ಲಿ ಇದನ್ನ ಇಡಕ್ಕೆ ತೀರ್ಮಾನ ತಗೊಂಡವ್ರೆ. ಇದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿ ನಾವು ಇದನ್ನ ಕೂಡಲೇ ಮುಜರಾಯಿ ಮಂತ್ರಿಯವರ ದೂರವಾಣಿ ಸಂಪರ್ಕ ಮಾಡಿದೆ. ದೂರವಾಣಿ ಸಂಪರ್ಕ ಮಾಡಿ ಅವ್ರಿಗೆ ಹೇಳಿದ್ದೀನಿ, ಏನಾರ ಅವ್ರಿಗೆ ಟ್ರಸ್ಟ್ಗೆ ಕೊಟ್ರೆ ನಾವು ಮುಂದಿನ ಹೋರಾಟ ತೀರೋ ರೀತಿ ಹೋರಾಟ ಮಾಡ್ತೀವಿ. ಆಗ ನ್ಯಾಯಾಲಯದ ಮೆಟ್ಟಲೇರಲು ಸಿದ್ಧರಾಗಿದ್ದೀವಿ. ದೇಗುಲದ ಆಡಳಿತವನ್ನ ಸರ್ಕಾರ ಟ್ರಸ್ಟ್ಗೆ ವಹಿಸಲು ಸಿದ್ಧತೆ ಆರಂಭಿಸಿರುವುದರ ಹಿಂದೆ ರಾಜಕೀಯ ಕುತಂತ್ರ ಇದೆ ಎನ್ನಲಾಗ್ತಿದೆ. ಸ್ಥಳೀಯ ಶಾಸಕರು ಧಾರ್ಮಿಕ ಸಮಿತಿ ಸಭೆ ಕರೆದು ದೇವಾಲಯವನ್ನ ಮತ್ತೆ ಟ್ರಸ್ಟ್ಗೆ ಸೇರಿಸಲು ಮುಂದಾಗಿದ್ದಾರೆ ಎನ್ನಲಾಗಿದ್ದು, ಈ ಸಂಬಂಧ ಸಂಸದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಸಂಸದೆ ರಮ್ಯಾ ಜೊತೆ ಮಾತುಕತೆ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಇದರ ಪರಿಣಾಮ ಎಂಬಂತೆ ಇದೀಗ ಸರ್ಕಾರ ದೇಗುಲವನ್ನ ಟ್ರಸ್ಟ್ಗೆ ನೀಡಲು ಹೊರಟಿದೆ ಅನ್ನೋದು ಆರೋಪ. ಇನ್ನು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ರೈತರು ಕೋರ್ಟ್ ಮೆಟ್ಟಿಲಿರುವ ಎಚ್ಚರಿಕೆ ನೀಡಿದ್ದಾರೆ. ಈಗ ವಯಸ್ಸಿನಿಂದ ತಿರ್ಗಾ ಟ್ರಸ್ಟ್ ವಹಿಸಿಕೆ ರಮ್ಯಾ ಅವರು ಏನೋ ಮಾತು ಕೊಟ್ಟಿದ್ರಂತೆ, ರೈತನಾಯ್ಕ ನಮ್ಮನ್ನ ಗೆಲ್ಸಿದ್ರೆ ಇದನ್ನ ತಿರ್ಗಾ ಟ್ರಸ್ಟ್ಗೆ ಕೊಡ್ತೀವಿ, ಅದರಿಂದ ಇದ್ರೇನೇನು ಉನ್ನಾರ ಅದೇ ಇದನ್ನ ಟ್ರಸ್ಟಲ್ಲೇ ಇದರಲ್ಲಿ ಮುಜರಾಯಿ ಸರ್ಕಾರದಲ್ಲೇ ಇರಬೇಕು, ಇದಕ್ಕೆ ಆದಾಯ ಬರ್ತೈತೆ ಎಲ್ರಿಗೂ ಹೋಯ್ತು, ಇದನ್ನ 3 ಜನದಿಂದಲೇ ಆದಾಯ ಹೋಯ್ತೈತೆ, ಇದನ್ನ ಮುಜರಾಯಿನಲ್ಲೇ ಇರಬೇಕು ಅಂತ ನಮ್ಮಿದು. ಸರ್ಕಾರದ ತಯಾರಿ ಅಂತ ನಡೆದ್ರೆ ಬರುವ ಮಾರ್ಚ್ನಲ್ಲಿ ದೇಗುಲ ಟ್ರಸ್ಟ್ನ ಕೈವಶವಾಗುವ ಸಾಧ್ಯತೆ ಇದೆ. ಇದು ಸ್ಥಳೀಯರು ಹಾಗೂ ಭಕ್ತರಲ್ಲಿ ಆಕ್ರೋಶ ಮೂಡಿಸಿದೆ. ರವಿ ಲಾಲಿಪಾಳ್ಯ, TV9 ಮಂಡ್ಯ.